ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಪಾಲರ ವಿರುದ್ಧ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಟ್ವೀಟ್ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿ ಕನ್ನಡ ಜೊತೆ ಮಾತಾಡೋದಕ್ಕೆ ಅವರೇ ಇದ್ದಾರೆ. ಸರ್, ಈಗಾಗಲೇ ಹಿಂದಿ ಬಗ್ಗೆ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಈಗ ರಾಜ್ಯಪಾಲರಿಗೆ ನೀವು ಕೂಡ ಒಂದು ಟ್ವೀಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದೀರಾ. ಏನಾಗ್ತಿದೆ ಸರ್ ನಮ್ಮ ರಾಜ್ಯದಲ್ಲಿ? ನಾನು ರಾಜ್ಯಪಾಲರನ್ನ ನಡೆಯನ್ನು ನೋಡಿದಾಗ ನನಗೆ ಅನಿಸೋದೇನು ಅಂದರೆ, ಇವರೇನು ರಾಜ್ಯಪಾಲರ ಇಲ್ಲ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರ ಅನ್ನೋ ಪ್ರಶ್ನೆ ನನ್ನ ಕಾಡ್ತಾ ಇದೆ. ಸರ್ಕಾರದ ಪ್ರತಿ ನಡೆಗೆ ಒಬ್ಬ ವಿರೋಧ ಪಕ್ಷದ ನಾಯಕನ ಥರ ಆಗಾಗ ಧ್ವನಿ ಎತ್ತುವ ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು, ನೀವು ಸರ್ಕಾರದ ಪದನಿಮಿತ್ತ ಮುಖ್ಯಸ್ಥರೇ ಹೊರತು ವಿರೋಧ ಪಕ್ಷದ ನಾಯಕರಲ್ಲ. ನಿಮ್ಮ ನಡೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇರುವಂಥ ನಡೆ. ಹಾಗಾಗಿ ನನಗನ್ನಿಸ್ತಾ ಇದೆ, ನೀವು ಹಿಂದಿ ಲಾಬಿಗೆ ಮಣಿದು, ನೀವು ಹಿಂದಿಯ ಪರವಾಗಿ ನಿಂತು, ನೀವು ಉತ್ತರ ಭಾರತದಿಂದ ಬಂದವರಾಗಿದ್ದು ಹಿಂದಿಯ ಪರವಾಗಿ ನಿಲ್ಲಕ್ಕೆ ನಿಮಗೆ ಕರ್ನಾಟಕ ರಾಜ್ಯಪಾಲರಿಗೆ ಕರ್ನಾಟಕದ ರಾಜಭವನದ ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ಹಿಂದಿ ಪರವಾಗಿ ಮಾತಾಡೋದಾದರೆ ಪರಿಶೀಲನೆ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆಯೋದಾದರೆ, ನಾವು ಹಿಂದಿ ಕಲಿಬೇಡಿ ಅಂತ ಹೇಳಿ ಸರ್ಕಾರ ಹೇಳಿಲ್ಲ. ಹಿಂದಿಗಿದ್ದ ಅಂಕವನ್ನು ತೆಗೆದು ಗ್ರೇಡಿಂಗ್ ವ್ಯವಸ್ಥೆಯನ್ನು ಕೊಟ್ಟು ಆ ಹಿಂದಿ ಕಲಿಕೆಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅಂಕವನ್ನು ಕೈಬಿಟ್ಟಿದೆ. 625 ಇದ್ದಿದ್ದನ್ನ 525ಕ್ಕೆ ತಂದಿದೆ. ಆದರೆ ನಮ್ಮ ಮಕ್ಕಳಿಗೆ ಹಿಂದಿ ಕಲಿಸ್ಬೇಡಿ ಅಂತ ಹೇಳಿಲ್ಲ, ಇಲ್ಲ ಹಿಂದಿ ಕಲಿಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಹಿಂದಿಯ ಅಂಕದ ಲೆಕ್ಕ ಆ ಪರೀಕ್ಷೆಯ SLC ಪರೀಕ್ಷೆಯಲ್ಲಿ ಬರೆಯುವ ಮಕ್ಕಳಿಗೆ ಅದು ಬೇಡ ಅಂತ ಹೇಳ್ತಾ ಇದೆ ಸರ್ಕಾರ. ಒಂದು. ಎರಡನೇದು, ರಾಜ್ಯಪಾಲರು ಯಾರೋ ಬೆಂಗಳೂರಿನ ಭಾಷಾ ಸಂರಕ್ಷಣಾ ಸಂಘ ಪತ್ರ ಬರೀತು ರಾಜ್ಯಪಾಲರಿಗೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೀತಾರೆ. ಹಿಂದಿ ಪರವಾಗಿ ಮಾತಾಡುವಂಥ ರಾಜ್ಯಪಾಲರು ಕನಿಷ್ಠ ಈ ರಾಜ್ಯದಲ್ಲಿ ನಮ್ಮ ನೆಲದ ಮಕ್ಕಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ನಮ್ಮ ಮಕ್ಕಳು, ಯಾವ ಒತ್ತಡದಲ್ಲಿದ್ದಾರೆ, ಯಾವ ಭಾಷೆಯ ಏರಿಕೆ ಆಗ್ತಾ ಇದೆ, ಅದರ ದಬ್ಬಾಳಿಕೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು SLCಯಲ್ಲಿ ಫೇಲ್ ಆಗ್ತಾ ಇದ್ದಾರಲ್ಲ, ಆ ಮನವರಿಕೆ ರಾಜ್ಯಪಾಲರಿಗೆ ಯಾಕೆ ಬರಲಿಲ್ಲ? ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೋಸ್ಕರ ಅವ್ರನ್ನ ಇಲ್ಲಿ ಪಾಲಕರಾಗಿ ನೇಮಕ ಮಾಡಿರೋದು. ರಾಜ್ಯಪಾಲರು ಅಂದರೆ ಇಲ್ಲಿ ಪಾಲನೆ ಮಾಡಬೇಕು, ರಾಜ್ಯವನ್ನು ಪಾಲನೆ ಮಾಡಬೇಕು ಹೊರತು ಯಾರೋ ದಳ್ಳಾಳಿಗಳಿಗೆ, ಯಾರೋ ಹಿಂದಿ ವಾಲಗಳಿಗೆ ನೀವು ತಲೆ ಭಾಗದಾದರೆ ರಾಜ್ಯಪಾಲರೇ, ನೀವು 1 ನಿಮಿಷ ಕರ್ನಾಟಕದ ರಾಜಭವನದಲ್ಲಿ ಇರಬಾರ್ದು. ವಾಪಸ್ ನೀವು ನಿಮ್ಮ ರಾಜ್ಯಕ್ಕೆ ಹೋಗಿ, ಇಲ್ಲ ಕೇಂದ್ರ ಸರ್ಕಾರ ತಕ್ಷಣ ಈ ರಾಜ್ಯಪಾಲರನ್ನ ವಾಪಸ್ಸು ಕೇಂದ್ರಕ್ಕೆ ಕರೆಸ್ಕೋಬೇಕು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೀನಿ. ರಾಜ್ಯಪಾಲರಿಗೆ ನೇರವಾಗಿ ಎಚ್ಚರಿಕೆಯ ಮಾತು ಹೇಳ್ತಾ ಇದ್ದೀನಿ. ನೀವು ಕರ್ನಾಟಕದ ಭಾಷೆಯ ವಿರುದ್ಧ, ಭಾಷಿಗರ ವಿರುದ್ಧ ನಿಲ್ಲೋದಾದರೆ ರಾಜ್ಯಪಾಲರೇ, ನೀವು ಕರ್ನಾಟಕದಲ್ಲಿ ಇರಲಿಕ್ಕೆ, ರಾಜ್ಯಪಾಲರು ಆಗಿ ಇರಲಿಕ್ಕೆ ನಿಮ್ಮನ್ನು ಬಿಡಲ್ಲ ನಾವು. ಹಾಗಾಗಿ ರಾಜ್ಯಪಾಲರು ತಕ್ಷಣ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಕೇಂದ್ರಕ್ಕೆ ಹೋದರೆ ಭಾರಿ ಒಳ್ಳೆಯದು. ರಾಜ್ಯಪಾಲರು ಆ ನಡೆಯಿಂದ ವಾಪಸ್ ಬರದೆ ಹೋದರೆ, ಪತ್ರವನ್ನು ವಾಪಸ್ ಪಡೆದೇ ಹೋದರೆ, ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಿ ಎನ್ನುವ ಹೋರಾಟಕ್ಕೆ ಕರವೇ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕರೆ ಕೊಡ್ತೀವಿ. ರಾಜ್ಯಪಾಲರು ಭಾಗವಹಿಸುವ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಗ್ತೀವಿ. ಸರ್, ಈಗ ರಾಜ್ಯಪಾಲರು ನಾವು ನೋಡ್ತಾ ಇರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಹಿಂದಿ ಭಾಷಣ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಆ ಒಲವಿನಿಂದ ಈ ರೀತಿಯಾದಂತಹ ಪತ್ರವನ್ನು ಬರೆದ್ರು ಅನಿಸುತ್ತಾ? ಹೌದು, ರಾಜ್ಯಪಾಲರು ಹಿಂದಿ ರಾಜ್ಯಗಳದ ಮೂಲದಿಂದ ಬಂದವರು. ಕರ್ನಾಟಕದಲ್ಲಿ ಅನೇಕ ರಾಜ್ಯಪಾಲರು ಆಳ್ವಿಕೆ ಮಾಡಿದ್ದಾರೆ, ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ.
ಅವರೆಲ್ಲ ಕನಿಷ್ಠ ಒಂದಷ್ಟು ಕನ್ನಡವನ್ನು ಕಲಿತು ಒಂದಷ್ಟು ಕನ್ನಡವನ್ನು ಮಾತಾಡ್ತಿದ್ದಂಥ ಉದಾಹರಣೆಗಳು ಕರ್ನಾಟಕದ ರಾಜಭವನದಲ್ಲಿ ಇದೆ. ಆದರೆ ಈ ರಾಜ್ಯಪಾಲರು ಯಾವತ್ತೂ ಕನ್ನಡ ಕಲಿಬೇಕು ಅನ್ನುವ ಕಾಳಜಿಯೂ ಇಲ್ಲ. ಹಿಂದಿ ರಾಜ್ಯದಿಂದ ಬಂದಿರುವಂಥ ರಾಜ್ಯಪಾಲರಿಗೆ ಹಿಂದಿಯ ದೊಡ್ಡ ವ್ಯಾಮೋಹ ಇದೆ. ಅದಕ್ಕೋಸ್ಕರ ಇವರು ಇಂಥ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರೀತಾರೆ. ಇವ್ರು ಯಾರು ಪತ್ರ ಬರೆಯೋಕ್ಕೆ? ಇವರೇನು ವಿರೋಧ ಪಕ್ಷದ ನಾಯಕರ? ಕರ್ನಾಟಕದ ಕನ್ನಡಿಗರು ನಮಗೆ ಹಿಂದಿ ಬೇಡ ಅಂತ ಹೇಳ್ತಿರುವಾಗ, SLCಯ ಪರೀಕ್ಷೆಯ ಅಂಕ, ಹಿಂದಿಯ ಅಂಕ ನಮಗೆ ಬೇಡ, ಅದನ್ನು ತೆಗಿರಿ ಅಂತ ಕೇಳುವಾಗ, ಭಾರಿ ದಿನಗಳಿಂದ ನಮಗೆ ದ್ವಿಭಾಷಾ ಸೂತ್ರ ಸಾಕು, ತ್ರಿಭಾಷಾ ಸೂತ್ರ ಬೇಡ ಅಂತೇಳಿ ಹೋರಾಟ ನಡೀತಿರುವಾಗ, ಇವತ್ತು ನಾವು ನಮಗೆ ತ್ರಿಭಾಷದ ಹೊರೆಯಿಂದ ಲಕ್ಷಾಂತರ ಮಕ್ಕಳು, ನಮ್ಮ ಮಕ್ಕಳು ಇವತ್ತು ತೊಂದರೆ ಅನುಭವಿಸ್ತಿರುವಾಗ, ಅದೇ ರಾಜ್ಯಪಾಲರಿಗೆ ನಾನು ನೇರವಾಗಿ ಹೇಳ್ತೀನಿ, ನೀವು ಉತ್ತರ ಭಾರತದಿಂದ ಬಂದವರಲ್ವಾ? ನಿಮ್ಮಲ್ಲಿ ತ್ರಿಭಾಷಾ ಸೂತ್ರ ಇಲ್ಲ, ಅಲ್ಲಿ ದ್ವಿಭಾಷಾ ಸೂತ್ರ ಇದೆಯಲ್ಲ ರಾಜ್ಯಪಾಲರೇ. ಹಾಗಾದರೆ ಒಂದು ಕನ್ನಡವನ್ನು ಅಲ್ಲಿ ಕಲಿಸುವ ಮುಖಾಂತರ ನಿಮ್ಮ ಉತ್ತರದ ರಾಜ್ಯಗಳಲ್ಲಿ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಗೊಂಬನಿ, ಗೊತ್ತಾಗುತ್ತೆ. ನಿಮ್ಮ ಹಿಂದಿ ಪ್ರೇಮ, ಹಿಂದಿ ಕಾಳಜಿ ಕರ್ನಾಟಕದ ಮಕ್ಕಳ ಮೇಲೆ ನೀವು ಹೊರೆ ಹಾಕಿ ಅವ್ರನ್ನ ಬಲಿ ತಗೊಳ್ಳುವ ಕೆಲಸಕ್ಕೆ ರಾಜ್ಯಪಾಲರು ನಿಂತ್ಕೊಂಡ್ರೆ ನಾವು ಭಾರಿ ದೊಡ್ಡ ದಂಗೆ ಹೇಳಬೇಕಾಗುತ್ತೆ. ದೊಡ್ಡ ದಂಗೆ ಹೇಳ್ತೀವಿ. ಹಿಂದಿಯನ್ನು ವಾಪಸ್ ಪಡೆದೇ ಹೋದರೆ ಭಾರಿ ದೊಡ್ಡ ರಕ್ತ ಕ್ರಾಂತಿ ಕರ್ನಾಟಕದಲ್ಲಿ ನಡೆಯುತ್ತೆ. ರಾಜ್ಯಪಾಲರೇ, ನಿಮಗೆ ಎಚ್ಚರಿಕೆ ಇರಲಿ. ನೀವು ಎಲ್ಲ ರಾಷ್ಟ್ರ ಭಕ್ತರಲ್ಲ, ರಾಷ್ಟ್ರವನ್ನು ಒಡಿಲಿಕ್ಕೆ ನಿಂತವರು ಇಂಥವೆಲ್ಲ ಮಾಡುವ ಕೆಲಸ. ಹಾಗಾಗಿ ನಾನು ನೇರವಾಗಿ ರಾಜ್ಯಪಾಲರಿಗೆ ಹೇಳ್ತಾ ಇದ್ದೀನಿ, ನೀವು ಕರ್ನಾಟಕದ ಪರವಾಗಿ ಪಾಲನೆ ಮಾಡಬೇಕು, ರಾಜ್ಯಪಾಲರ ಕೆಲಸ ಮಾಡಬೇಕು ಹೊರತು ಹಿಂದಿ ದಬ್ಬಾಳಿಕೆ, ಹಿಂದಿ ಲಾಬಿಗೆ ಮಣಿದು ಹಿಂದಿಯನ್ನು ಇಲ್ಲಿ ಓಲೈಸುವ ಕೆಲಸ ಮಾಡೋದಾದರೆ ಈ ರಾಜ್ಯಪಾಲರು ಕರ್ನಾಟಕಕ್ಕೆ ಬೇಡ, ಕೇಂದ್ರ ಸರ್ಕಾರ ತಕ್ಷಣ ವಾಪಸ್ ಕರೆಸ್ಕೋಬೇಕು ಅಂತೇಳಿ ಕೇಂದ್ರವನ್ನು ಆಗ್ರಹಿಸ್ತೀನಿ. ಸರ್, ಎಲ್ಲೋ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟಿಂದ ಒತ್ತಡ ಇದೆ ಅಂತ ಅನಿಸುತ್ತಾ ನಿಮಗೆ? ಯಾಕಂದರೆ ಮೋದಿ ಕೂಡ ಹಿಂದಿಯಲ್ಲೇ ಭಾಷಣ ಮಾಡೋದು, ಅಮಿತ್ ಶಾ ಕೂಡ ಎಲ್ಲ ಕಡೆ ಹೋದಾಗ ಜಾಸ್ತಿ ಅಂದರೆ ಕೇಂದ್ರಕ್ಕೆ ಹಿಂದಿ ಮೇಲೆ ಒಲವು ಇರುವಂಥದ್ದು. ನಮ್ಮ ರಾಜ್ಯ ಸರ್ಕಾರ ಎಲ್ಲ ಕನ್ನಡದಕ್ಕೂ ಕೂಡ ಆದ್ಯತೆ ಕೊಡುತ್ತೆ. ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದಿದ್ದಾರೆ ಅನಿಸುತ್ತಾ? ಹೌದು. ಯಾಕೆಂದರೆ ರಾಜ್ಯಪಾಲರ ನೇಮಕ ಮಾಡೋದು ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರದ ಗುಲಾಮಗಿರಿಯಲ್ಲಿ ರಾಜ್ಯಪಾಲರು ಇಲ್ಲಿ ರಾಜ್ಯಭಾರ ಮಾಡ್ತಾರೆ. ಅಂಥ ರಾಜ್ಯಪಾಲರು ಕೇಂದ್ರದ ನಾಯಕರ ಒತ್ತಡಕ್ಕೆ ಮಣಿದು ಹಿಂದಿಯ ಏರಿಕೆಗೆ ಅವರೊಂದಷ್ಟು ಅಲ್ಲಿ ಸಹಕಾರವನ್ನು ಮಾಡುವಂಥ ಕೆಲಸಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಹಿಂದಿ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಅದಕ್ಕೋಸ್ಕರ ಪತ್ರವನ್ನು ಬರೀತಾರೆ. ಹಿಂದಿಯಿಂದ ನಮಗೆ ಯಾವ ಲಾಭವೂ ಇಲ್ಲ, ಹಿಂದಿನ ಮಕ್ಕಳು ಕಲಿಯುವಂಥ ಅಗತ್ಯವೂ ಇಲ್ಲ. ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗುತ್ತೆ ಅನ್ನುವ ಯಾವ ನಂಬಿಕೆಯೂ ಇಲ್ಲ. ಹೀಗಿರುವಾಗ ರಾಜ್ಯಪಾಲರಿಗೆ ಯಾಕೆ ಈ ಕಾಳಜಿ ಬಂದಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಶಿಕ್ಷಣ ಸಂಸ್ಥೆಗಳ ಲಾಬಿಗೆ ಮಣಿದಿದ್ದೀರಾ? ಶಿಕ್ಷಣ ಸಂಸ್ಥೆಗಳು ಲಾಬಿ ಮಾಡ್ತಾ ಇದ್ದಾರಾ? ಇಲ್ಲ ಅದು ಯಾರೋ ಬೆಂಗಳೂರಿನ ಭಾಷಾ ಸಂರಕ್ಷಣಾ ಸಂಘಟನೆ ನಿಮಗೆ ಪತ್ರ ಬರೆದಿದ್ದಕ್ಕೆ ನಿಮಗೆ ಒಲವು ಬಂದ್ಬಿಡ್ತಲ್ಲ ಹಿಂದಿ ಬಗ್ಗೆ, ಕನ್ನಡದ ಮಕ್ಕಳ ಬಗ್ಗೆ ಯಾಕೆ ಒಲವು ಬರಲಿಲ್ಲ ರಾಜ್ಯಪಾಲರಿಗೆ? ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು, 2024ರಲ್ಲಿ 90,000 ಮಕ್ಕಳು ಫೇಲ್ ಆಗ್ತಾರೆ ಹಿಂದಿ ಒಂದು ಭಾಷೆಯಿಂದ. 2025ರಲ್ಲಿ 1,40,000 ಮಕ್ಕಳು ಫೇಲ್ ಆಗ್ತಾರೆ ಹಿಂದಿ ಒಂದು ಭಾಷೆಯಿಂದ SLCಯಲ್ಲಿ. ಇದು ರಾಜ್ಯಪಾಲರಿಗೆ ಅರ್ಥ ಆಗ್ತಾ ಇಲ್ವಾ? ನಮ್ಮ ಮಕ್ಕಳ ಮೇಲೆ ಯಾಕೆ ಹಿಂದಿಯ ಹೊರೆ ಬೇಕು? ಹಿಂದಿ ಅಗತ್ಯ ಬೇಕು. ತ್ರಿಭಾಷಾ ಸೂತ್ರ ಕರ್ನಾಟಕಕ್ಕೆ ಹಾಕಬೇಕು. ನಮಗೆ ದ್ವಿಭಾಷಾ ಸೂತ್ರ ಸಾಕು. ಇಂಗ್ಲೀಷು ಕನ್ನಡ ನಮಗೆ ಅಗತ್ಯ ಇದೆಯೋ ಹೊರತು ಹಿಂದಿಯ ಅಗತ್ಯ ಕನ್ನಡ ನಾಡಿನ ಮಕ್ಕಳಿಗಿಲ್ಲ. ರಾಜ್ಯಪಾಲರೇ, ನೀವು ಹಿಂದಿ ಪರವಾಗಿ ನಿಲ್ಲೋದಾದರೆ ನಿಮಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ, ಖಾಲಿ ಮಾಡಿ ಅಂತ ಹೇಳೋ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸೋಮವಾರ ಸಾವಿರಾರು ಜನ ನಾವು ರಾಜಭವನಕ್ಕೆ ಮುತ್ತಿಗೆ ಹಾಕಿ ರಾಜ್ಯಪಾಲರ ವಿರುದ್ಧ ಘೋಷಣೆಯನ್ನು ಕೂಗ್ತೀವಿ.